ಆದ್ರೆ ಇರಾನ್ ದೇಶ ಅದು ಕೂಡ ಮರುಭೂಮಿ ದೇಶ, ಇಸ್ರಾಲ್ ದೇಶ ಅದು ಕೂಡ ಮರುಭೂಮಿ ದೇಶ. ನಾವು ನಡ್ಕೊಂಡು ಹೋಗ್ಬೇಕಂದ್ರೆ ಇನ್ನು ಅಬ್ರಾಮ ಮಾಲುಗಾಡಿಯಲ್ಲಿ ಗಾಡಿ ತರ ತಳ್ಕೊಂಡು ಹೋದಂಗೆ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮರುಭೂಮಿ ಅಲ್ಲಿ ನಡೆಯೋದು ಬಹಳ ಕಷ್ಟ. ಯಾಕಂದ್ರೆ ರಾತ್ರಿ ಸಾಯಂಕಾಲ ಹೆಂಗೋ ನಡ್ಬಿಡ್ಬೋದು, ಬೆಳಗ್ಗೆ ಮಧ್ಯಾಹ್ನ ನಡಿಬೇಕು ಅಂದ್ರೆ ಬಿಸಿಲು ಮೇಲೆ ತಲೆ ಮೇಲೆ ಬಿಸಿಲು ಹೊಡಿತಾ ಇರುತ್ತೆ. ಅಕ್ಕಪಕ್ಕ ಮರಗಳೇ ಇರಲ್ಲ, ರೋಡ್ಗಳು ಇರಲ್ಲ. ಮರಳು ಭೂಮಿಯಲ್ಲಿ ನಡಿಬೇಕಂದ್ರೆ ಕೆಳಗಡೆ ಮರಳು ನಮ್ಮಲ್ಲಿ ಇರೋ ಎಲ್ಲ ನೀರಿನ ಅಂಶ ಅದು ಹೀರ್ತಾ ಇರುತ್ತಂತೆ. ಅದು ಹೀರ್ತಾ ಇದ್ರೆ ಬಾಯಲ್ಲಿ ಹಾಕ್ತಾನೆ ಇರುತ್ತೆ. ಒಂದು ನಿಮಿಷಕ್ಕೆ ಒಂದೊಂದ್ಸತೆ ನೀರು ಸ್ವಲ್ಪ ಸ್ವಲ್ಪ ಕುಡಿತಾನೆ ಇರ್ಬೇಕಾಗುತ್ತೆ. ಇಲ್ಲಾಂದ್ರೆ ನಮ್ಮಿಂದ ನಡಿಕ್ ಆಗೋದಿಲ್ಲ. ಎಂದಾಗಿ ಎಷ್ಟೋ ಸಂಶೋಧಕರು ಮರಳು ಗಾಡಿನಲ್ಲಿ ಪ್ರಯಾಣ ಮಾಡಿದವರು ಹೇಳ್ತಾರೆ, ಮರಳು ಗಾಡಿನ ಪ್ರಯಾಣ ಇಲ್ಲಿ ನಮ್ಗೆ ಆದ್ರೂ ರೋಡ್ ಗೀಡಿ ಇರೋದಕ್ಕೆ ಅಥವಾ ಮಣ್ಣು ಭೂಮಿ ಅಂದ್ರೆ ಈಗ ನಡ್ಕೊಂಡು ಹೋಗ್ಬಿಡ್ಬೋದು. ಆದ್ರೆ ಮರಳು ಗಾಡಿನ ಭೂಮಿಯಲ್ಲಿ ನಡೆಯೋದು ಕಷ್ಟ. ಯಾಕಂದ್ರೆ ಒಂದು ಗಾಳಿ ಕದ್ರೆ ಪುಸ್ತಕಂತ ಮಳೆ ಒಳಗಡೆನೆ ಹೋಗ್ತಾ ಇರುತ್ತೆ ನಮ್ಮ ಕಾಲು. ಆಮೇಲೆ ಎತ್ಕೋಬೇಕು, ಕಾಲು ಒಂದ್ ಹೆಜ್ಜೆ ಮುಂದೆ ಎತ್ಬೇಕು, ಮತ್ತೆ ಇನ್ನೊಂದ್ ಹೆಜ್ಜೆ ಎತ್ತಿದ್ದೆ ಮತ್ತೆ ಕಾಲು ಒಳಗೆ ಹೋಗುತ್ತೆ, ಮರಳು ಒಳಗಡೆ ಮತ್ತೆ ಕಾಲು ಎತ್ಕೋಬೇಕು ಕಷ್ಟಪಟ್ಟು, ಮತ್ತೆ ಕಾಲು ಹೆಜ್ಜೆ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ನಡಿಬೇಕಂದ್ರೆ ಬಹಳ ಕಷ್ಟ. ಆದ್ರೆ ಅಬ್ರಾಹ್ಮನು ದೇವರ ಮಾತಿಗೆ ಇದೇನಾಗಿ ಮರಳುಗಾಡು ಪ್ರದೇಶ ಆದ್ರೂ ಸರಿ, ಮರುಭೂಮಿ ದೇಶ ಆದ್ರೂ ಸರಿ, ಕರೆದಿರೋದು ದೇವರು ಅಂತ ಹೇಳಿ ಆ ಮರಳು ಗಾಡಿನಲ್ಲೇ ಅವನು ನಡೀತಾನೆ. ಮತ್ತೆ ಅವನ ಹೆಂಡತಿನೂ ನಡೀತಾಳೆ. ಮತ್ತೆ ಅವನಿಗೆ ಅನೇಕ ಸೇವಕರು ಇರ್ತಾರೆ, ಅವರು ಕೂಡ ನಡೀತಾರೆ. ಅವನಿಗೆ ಸಂಬಂಧಿಕನಾದ ಲೋಟನು ಕೂಡ ಆ ಬ್ರಾಹ್ಮಣ ಸಂಗಡ ಬರ್ತಾನೆ. ಅವನಿಗೂ ಕೂಡ ಕೆಲವು ಸೇವಕರು ಇರ್ತಾರೆ, ಅವರು ಕೂಡ ಎಲ್ಲರೂ ಮರಳು ಗಾಡಿನಲ್ಲಿ ತಮ್ಮ ಪ್ರಯಾಣವನ್ನ ಎಲ್ಲರೂ ಆರಂಭ ಮಾಡ್ತಾ ಇರೋದು ಈಗ ಯಾರಿಗೋಸ್ಕರ ಅಂದ್ರೆ ದೇವರಿಗೋಸ್ಕರ. ಬ್ರಾಹ್ಮಣ ಬರ್ತಾ ಇದ್ದಾನೆ. ಹಾಗಾದ್ರೆ ಸಭೆಯಲ್ಲಿರುವ ಎಲ್ಲರಿಗೂ ಕೂಡ ದೇವರು ಪ್ರಯಾಣ ಮಾಡಕ್ಕೆ ಹೇಳ್ತಾ ಇದ್ದಾನೆ. ಯಾವ ಕಡೆ ಅಂದ್ರೆ ಪರಲೋಕದ ರಾಜ್ಯದ ಕಡೆಗೆ, ಈ ರಾಜ್ಯದ ಕಡೆಗೆ ಹೋಗ್ಬೇಕಂದ್ರೆ ಕೆಲವು ಬಾರಿ ಆ ಬ್ರಾಹ್ಮಣ ದೇಶವಾದಂತ ಮರುಭೂಮಿಯ ಪ್ರದೇಶವು ಊರುಗಳೇ ನಮಗೆ ಬರೋದು. ಇದರಲ್ಲಿ ಸೇವೆಗಳಲ್ಲಿ ಮರುಭೂಮಿಯಲ್ಲಿ ಕಾಲಿದ್ದದೆ ಪುಸ್ತಕದ ಮರುಭೂಮಿ ಒಳಗಡೆ ಹೋಗುತ್ತೆ, ಎತ್ಕೊಂಡು ಮತ್ತೆ ಕಾಲ ಮತ್ತೆ ಮುಂದೆ ಇಟ್ಕೋಬೇಕು. ಹಂಗೆ ಸರಿಯಾಗಿ ಈ ಮರುಭೂಮಿಯಲ್ಲಿ ನಾವು ನಡೆಯಲು ಕಷ್ಟ. ಆದ್ರೆ ಮಣ್ಣು ಅಥವಾ ರೋಡ್ ಇರೋ ಭೂಮಿಯಲ್ಲಿ ನಡೆಯೋದು ಈಸಿ, ಆರಾಮಾಗಿ ಟಗಡಗಡಕ ಅಂತ ಮುಂದೆ ಹೋಗ್ಬೋದು. ಆದ್ರೆ ಮರುಭೂಮಿಯ ಪ್ರಯಾಣ ಕಷ್ಟಕರವಾದ ಪ್ರಯಾಣ. ಅದೇ ರೀತಿ ಯೇಸುವಿನ ಸಾಮ್ರಾಜ್ಯವನ್ನ ಸೇರ್ಬೇಕಂದ್ರೆ, ಯೇಸುವಿನ ಪರಲೋಕ ರಾಜ್ಯವನ್ನ ಸೇರ್ಬೇಕಂದ್ರೆ ಆತನ ಸೇವೆ, ಆತನ ಸ್ವಾರ್ಥ ಇವೆಲ್ಲ ಮರಳು ಗಾಡಿನ ಪ್ರಯಾಣ ಇದ್ದಂಗೆ. ಇದು ಕಷ್ಟಕರ ಪ್ರಯಾಣ ಇದ್ದಂಗೆ. ಇದರಲ್ಲಿ ಕಷ್ಟಗಳು ಬರ್ತವೆ, ವೇದನೆಗಳು ಬರ್ತವೆ, ನಿಂದೆಗಳು 100% ಬರ್ತವೆ, ಅವಮಾನಗಳು ಇನ್ನೂ 200% ಬಂದೇ ಬರ್ತವೆ. ಇವುಗಳನ್ನೆಲ್ಲ ನಾವು ಮರಳುಗಾಡು ಪ್ರದೇಶ ಅಂತ ಇಟ್ಕೋಬೇಕು. ಏನನ್ಕೋಬೇಕು? ಮರಳುಗಾಡಿನ ಭೂಮಿ ಇರೋದು ಅಂತ ಅನ್ಕೊಂಡು ಏನ್ ಮಾಡ್ಬೇಕು? ಎಷ್ಟು ಕಷ್ಟ ಹೋರಾಟ ಬಂದ್ರು ಆ ಕಷ್ಟವನ್ನೆಲ್ಲ ನಮ್ಮ ಕಾಲು ಕೆಳಗೆ ಹಾಕೊಂಡು ತೊಳ್ಕೊಂಡು ಮುಂದಕ್ಕೆ ಬೈತಾನೇ ಇರ್ಬೇಕು. ಎಲ್ಲರಿಗೂ ಆ ಪರಲೋಕದ ಸಾಮ್ರಾಜ್ಯ ಮುಟ್ಟೋರ್ಗು, ನಾವು ಸಾಯೋರ್ಗು ಅಥವಾ ರಹಸ್ಯ ಬರೋವರೆಗೂ ನಾವು ನಮ್ಮ ದೇವರ ಸಂಘದ ಪ್ರಯಾಣವನ್ನ ಮಾಡುತ್ತಲೇ ಇರಬೇಕೆಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದಾಗಿ ಅಂತ ಚಾನಲಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ